ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿವರೆಗೂ ಕೂಡ ವಿಪಕ್ಷಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಂತಹ ಘಟಾನುಘಟಿ ನಾಯಕರನ್ನ ಹಳಿಯಲು ಹೊಸ ಹೊಸ ಅಸ್ತ್ರಗಳು ಸಿಗ್ತಾನೆ ಇದೆ. ಇದಕ್ಕೆ ಈಗ ಹೊಸದೊಂದು ಅಸ್ತ್ರವೂ ಕೂಡ ಸೇರ್ಪಡೆಯಾಗಿದ್ದು, ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸಿಕ್ಕಿದಂತಹ ಮೂಢ ಹಗರಣ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ ಬಂದಿದೆ ಎನ್ನಲಾದಂಥ ಸೈಟುಗಳು, ಅದರ ನಡುವೆಯೇ ಒಂದಷ್ಟು ವಿವಾದಗಳು ಸುತ್ತಿಕೊಂಡಿದ್ದು ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಯೂ ಕೂಡ ಅಲುಗಾಡುವಂತೆ ಮಾಡಿತು. ಇದಾದ ಬಳಿಕ ಈಗ ಸಿಎಂ ಸಿದ್ದರಾಮಯ್ಯ ಗಟ್ಟಿಯಾಗಿ ನಿಂತಿದ್ದಾರೆ, ಹೋರಾಟವನ್ನು ಶುರು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಸ್ವಲ್ಪ ಉಸಿರಾಡಬೇಕು ಅನ್ನುವಂಥ ಹೊತ್ತಿಗೆ ಮತ್ತೊಂದು ವಿವಾದ ಸುತ್ತಿಕೊಳ್ತು. ಅದೇ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೊಸದೊಂದು ಭೂ ಹಗರಣ ಕೇಳಿ ಬಂದಿದೆ. ಕೆಎಎಡಿಬಿ ಜಮೀನನ್ನು ಅಕ್ರಮವಾಗಿ ಪ್ರಿಯಾಂಕ್ ಖರ್ಗೆ ಅವರ ಸಿದ್ಧಾರ್ಥ ವಿಹಾರ ಶಿಕ್ಷಣ ಟ್ರಸ್ಟ್ಗೆ ನೀಡಿರೋದಾಗಿ ವಿಪಕ್ಷಗಳು ಈಗ ಕಿಡಿಕಾರ್ತಿದ್ದಾವೆ. ಸುಮಾರು 500 ಕೋಟಿ ರೂಪಾಯಿಯ ಹಗರಣ ಇಲ್ಲಿ ನಡೆದಿದೆ, ಸರ್ಕಾರಕ್ಕೆ ನಷ್ಟವಾಗಿದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ಮಾಡ್ತಾ ಬರ್ತಿದೆ. ಸೊ ದಟ್ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಬಿಗಿಪಟ್ಟನ್ನು ಹಿಡಿತಿದೆ. ಯಾಕೆ? ಈಗಾಗಲೇ ಒಬ್ಬ ಸಚಿವನ ತಲೆದಂಡ ಆಗಿದೆ ಬೇರೆ ಒಂದು ಪ್ರಕರಣದಲ್ಲಿ. ಯಾವುದರಲ್ಲಿ? ಇದೇ ಹಗರಣದಲ್ಲಿ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಒಬ್ಬ ಸಚಿವನ ತಲೆದಂಡ ಆಗಿದೆ. ಈಗ ಎರಡನೇ ಸಚಿವನ ತಲೆದಂಡ ಆಗುತ್ತಾ? ಪ್ರಿಯಾಂಕ್ ಖರ್ಗೆ ಅಷ್ಟು ಸುಲಭವಾಗಿ ರಾಜೀನಾಮೆ ಕೊಟ್ಟು ಬಿಡ್ತಾರಾ? ಪ್ರಿಯಾಂಕ್ ಖರ್ಗೆ ಇವರು ಅಂದುಕೊಂಡಷ್ಟು, ಯಾರೋ ಬಿಜೆಪಿಯ ನಾಯಕರು ಅಂದುಕೊಂಡಷ್ಟು ಈಸಿಯಾಗಿ ಬಗ್ಗಿ ಬಿಡ್ತಾರಾ? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಅಕ್ರಮದ ಆರೋಪ ಹಾಗೂ ಪ್ರಾಸಿಕ್ಯೂಷನ್ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ವಿರುದ್ಧ ಈಗ ಗಂಭೀರವಾದಂಥ ಒಂದು ಆರೋಪ ಕೇಳಿ ಬಂದಿದೆ. ಕೆಎಎಡಿಬಿ ಜಮೀನು ವಿವಾದ ಸುತ್ತುಕೊಂಡಿದೆ. ವಿರೋಧ ಪಕ್ಷಗಳು ಈ ವಿಚಾರವನ್ನು ಮುಂದಿಟ್ಟುಕೊಂಡು ಖರ್ಗೆ ಕುಟುಂಬದ ವಿರುದ್ಧ ಮುಗಿಬಿದ್ದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಕೆಎಎಡಿಬಿ ಸಿಎ ನಿವೇಶನವನ್ನು ಹಂಚಿಕೆ ಮಾಡಲಾಗಿದೆ ಎಂಬುದು ಆರೋಪ. ಸಿದ್ದರಾಮಯ್ಯ ವಿರುದ್ಧದ ಮೂಢ ಹಗರಣದ ಹೋರಾಟದ ಬೆನ್ನಲ್ಲೇ ಖರ್ಗೆ ಕುಟುಂಬದ ವಿರುದ್ಧವೂ ಕೂಡ ಇಂತಹದ್ದೇ ಹೋರಾಟವನ್ನು ಮಾಡೋದಕ್ಕೆ ವಿರೋಧ ಪಕ್ಷಗಳು ಈಗ ಅಸ್ತ್ರವನ್ನಾಗಿ ಬಳಕೆ ಮಾಡೋದಕ್ಕೆ ತೀರ್ಮಾನಿಸಿದೆ. ಇದನ್ನೇ ಮುಂದಿಟ್ಟುಕೊಂಡು ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ರೂಪಿಸುವುದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ PSI ಹಗರಣ, 40% ಕಮಿಷನ್ ಆರೋಪ ಹಾಗೂ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಆಗ ಈ ಆರೋಪಗಳನ್ನು ಹೊರಗಡೆ ಎಳೆಯುವಂಥ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದವರಲ್ಲಿ ಇದೇ ಪ್ರಿಯಾಂಕ್ ಖರ್ಗೆ ಪ್ರಮುಖ ಪಾತ್ರವನ್ನು ವಹಿಸಿದರು. ದಾಖಲೆಗಳ ಸಹಿತ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ಸರ್ಕಾರದ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಬಂದಿದ್ದರು. ಇದೀಗ ಖರ್ಗೆ ಕುಟುಂಬದ ವಿರುದ್ಧದ ಆರೋಪ ಹಾಗೂ ಈ ಆರೋಪದ ಜೊತೆಗೆ ವಿಪಕ್ಷಗಳಿಗೆ ಬಹುಮುಖ್ಯವಾದಂಥ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಈ ಹಿನ್ನೆಲೆಯಲ್ಲಿ ಖರ್ಗೆ ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಹೇಳಿಬಿಟ್ಟು ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಅದರಲ್ಲೂ ಕೂಡ ಪರಿಷತ್ತು ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅಂತೂ ರಾಜ್ಯಪಾಲರನ್ನು ಭೇಟಿ ಮಾಡಿ ದೂರನ್ನೇ ಕೊಟ್ಟುಬಿಟ್ಟಿದ್ದಾರೆ. ಅಸಲಿಗೆ ಏನಿದು ವಿವಾದ ಅಂತೇಳಿ ನೋಡೋದಾದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬದ ಒಡೆತನದಲ್ಲಿ ಇರುವಂತಹ ಸಿದ್ಧಾರ್ಥ ವಿಹಾರ ಶಿಕ್ಷಣ ಟ್ರಸ್ಟ್ಗೆ ಕೆಎಡಿಬಿಯಿಂದ 5 ಎಕರೆ ಜಮೀನು ನೀಡಲಾಗಿದೆ. ಕೈಗಾರಿಕಾ ನಿವೇಶನ ಪಡೆದುಕೊಳ್ಳುವಂಥ ಹಕ್ಕು ಎಲ್ಲರಿಗೂ ಕೂಡ ಇದೆ. ಆದರೆ ನಾಗರಿಕ ಸೌಲಭ್ಯ CA ನಿವೇಶನ ಪಡೆಯೋದಕ್ಕೆ ಕೆಲವು ನಿಯಮಗಳು ಇದ್ದಾವೆ. ಸಾಮಾಜಿಕ ಚಟುವಟಿಕೆ, ರಂಗಮಂದಿರ, ಆಸ್ಪತ್ರೆಗಳಿಗೆ ಜಮೀನು ನೀಡೋದಕ್ಕೆ ಅವಕಾಶ ಇದೆ. ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. CA ನಿವೇಶನ ಮಂಜೂರು ಮಾಡುವಾಗ ಮೊದಲು ಜಾಹೀರಾತನ್ನು ಕೊಡಬೇಕು. ಆದರೆ ಇಲ್ಲಿ ನಿಯಮಗಳನ್ನು ಪಾಲನೆ ಮಾಡಿಲ್ಲ ಅನ್ನೋದು ಪ್ರಮುಖವಾದಂಥ ಆರೋಪ. ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಜಮೀನನ್ನು ಪಡೆದಿದ್ದಾರೆ ಅನ್ನೋದು ಖರ್ಗೆ ಕುಟುಂಬದ ಮೇಲೆ ಈಗ ಬಂದಿರುವಂಥ ಆರೋಪ. ಸೊ ದಟ್ಟು ಇಲ್ಲಿ ಸರ್ಕಾರಕ್ಕೆ ಸುಮಾರು 500 ಕೋಟಿ ರೂಪಾಯಿಯಷ್ಟು ನಷ್ಟವಾಗಿದೆ ಅನ್ನೋಂಥ ಆರೋಪವನ್ನು ಮಾಡಲಾಗ್ತಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಕಾನೂನನ್ನೇ ಇವರು ಪಾಲನೆ ಮಾಡಿಲ್ಲ. ಯಾಕಂತ ಹೇಳಿದರೆ ಈ ವರ್ಷ ಫೆಬ್ರವರಿ 5ರಂದು ಭೂಮಿ ನೀಡೋದಕ್ಕೆ ಕೆಎಡಿಬಿ ತೀರ್ಮಾನವನ್ನು ಮಾಡಿತ್ತು. ಅದೇ ತಿಂಗಳ 8ರಂದು ಭೂಮಿ ನೀಡುವಂಥ ಪ್ರಕ್ರಿಯೆ ಆರಂಭವೂ ಕೂಡ ಆಗಿತ್ತು. ಅದಾದ ಬಳಿಕ ಮಾರ್ಚ್ 5ರಂದು ಕೈಗಾರಿಕಾ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆಯೂ ಕೂಡ ನಡೆಸಿ ಭೂಮಿ ನೀಡೋದಕ್ಕೆ ನಿರ್ಣಯವನ್ನು ಮಾಡಲಾಗಿತ್ತು.
ಆದರೆ ಮಾರ್ಚ್ 6ರಂದು ಭೂಮಿ ಹಂಚಿಕೆಗೆ ಆದೇಶವನ್ನು ಕೂಡ ಕೊಟ್ಬಿಡುತ್ತೆ. ಹಂಚಿಕೆ ಮಾಡುವಾಗ ಇಲ್ಲಿ ಎಸ್ಸಿಗಳಿಗೆ ಕಡಿಮೆ ಭೂಮಿ ನೀಡಲಾಗಿದೆ. ಸಚಿವರು ಸದಸ್ಯರಾಗಿರುವಂಥ ಟ್ರಸ್ಟ್ಗೆ ಹೆಚ್ಚು ಭೂಮಿಯನ್ನು ಕೊಡಲಾಗಿದೆ. ಇಲ್ಲಿ ಅಧಿಕಾರ ದುರ್ಬಳಕೆ ಆಗಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಸಾಕ್ಷಿ. ಸೊ ದಟ್ ಸಚಿವ ಪ್ರಿಯಾಂಕ ಖರ್ಗೆ ರಾಜೀನಾಮೆಯನ್ನು ನೀಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದ್ದಾರೆ. ಅಕ್ರಮ ಎಸೆದಕ್ಕೆ ರಾಜ್ಯಪಾಲರನ್ನು ನಾವು ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದೇವೆ. ಏರೋಸ್ಪೇಸ್ ಪಾರ್ಕ್ನಲ್ಲಿ 71 ಜನ ದಲಿತ ಉದ್ಯಮಿಗಳಿಗೆ 2022ರಲ್ಲಿ ಭೂಮಿ ಹಂಚಿಕೆಯಾಗಿದೆ. 2.5 ವರ್ಷ ಕಳೆದರೂ ಅವರಿಗೆ ಭೂಮಿ ಕೊಟ್ಟಿಲ್ಲ. ಸಚಿವ ಪ್ರಿಯಾಂಕ ಖರ್ಗೆ ಅವರು ಸದಸ್ಯರಾಗಿರುವಂಥ ಟ್ರಸ್ಟ್ಗೆ ಮಾತ್ರ ಭೂಮಿ ಶೀಘ್ರವಾಗಿ ಕೊಟ್ಟಿದ್ದಾರೆ. ಇದರ ಹಿಂದಿನ ಉದ್ದೇಶ ಏನು? ಇವರಿಗೊಂದು ನ್ಯಾಯ, ಅವರಿಗೊಂದು ನ್ಯಾಯ ಯಾಕೆ? ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಬರೋಬ್ಬರಿ 500 ಕೋಟಿ ರೂಪಾಯಿ ನಷ್ಟ ಆಗಿದೆ. ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರದಲ್ಲಿ ಭೂಮಿಯನ್ನು ಕೊಡಲಾಗಿದೆ. ಇವರು ಲೂಟಿ ಮಾಡುವಂತಹ ದುರುದ್ದೇಶದಿಂದ ಹೊಂದಿದ್ದು, ಹಾಗಾಗಿ ಈ ರೀತಿ ಮಾಡಿದ್ದಾರೆ ಅನ್ನೋದನ್ನು ಆರೋಪದ ರೂಪದಲ್ಲಿ ಈಗ BJP ಹೊರಿಸ್ತಾ ಇದೆ. ಜೊತೆಗೆ SR ಬೆಲೆ ಕಟ್ಟುವಿಕೆಯಲ್ಲೂ ಕೂಡ ಸರ್ಕಾರಕ್ಕೆ ವಂಚನೆ ಆಗಿದೆ. ಹೀಗಾಗಿ ಈ ಸೈಟು ಹಂಚಿಕೆ ಅಕ್ರಮದ ರೂಪ ಪಡೆದಿದೆ. ಈ ಕಾರಣದಿಂದ ಈ ಸೈಟು ಹಂಚಿಕೆ ನೋಟಿಫಿಕೇಷನನ್ನು ವಾಪಸ್ ಪಡಿಬೇಕು, ಮರು ಹರಾಜನ್ನು ನಡೆಸಬೇಕು ಅನ್ನುವಂತಹ ಆರೋಪವನ್ನು BJPಯ ನಾಯಕರು ಮಾಡ್ತಾ ಇದ್ದಾರೆ. ಇನ್ನು ಪ್ರಿಯಾಂಕ ಖರ್ಗೆ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಬಂದಿದ್ದಾರೆ. ವೈಯಕ್ತಿಕವಾಗಿ ವಾಗ್ದಾಳಿಯನ್ನು ಕೂಡ ಇದೇ ಛಲವಾದಿ ನಾರಾಯಣಸ್ವಾಮಿ ಕೂಡ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ಪ್ರಕರಣವನ್ನು ಇಲ್ಲಿಗೆ ಬಿಡೋದಿಲ್ಲ ಅನ್ನೋದನ್ನು ಕೂಡ ನೇರವಾಗಿ ಸವಾಲನ್ನು ಹಾಕಿದ್ದಾರೆ. ಯಾಕಂತ ಹೇಳಿದರೆ ಇದು 12 ಜಿಲ್ಲೆಗಳಲ್ಲಿ 193 CA ಸೈಟ್ಗಳಿದ್ದಾವೆ. ಒಟ್ಟು 377.69 ಎಕರೆ ಜಮೀನಿದೆ. ಇದರಲ್ಲಿ 283 ಅರ್ಜಿಗಳು ಬಂದಿದ್ವು. 30 ದಿನಗಳ ಕಾಲ ನೀಡಿದರೆ ಇನ್ನಷ್ಟು ಅರ್ಜಿಗಳು ಬರ್ತಿತ್ತು. ಅಧಿಸೂಚನೆ ಹೊರಡಿಸದೆ ಜನರಿಗೆ ಗೊತ್ತಾಗಿಲ್ಲ. 14 ದಿನಗಳಲ್ಲಿ ಅರ್ಜಿ ಸ್ವೀಕರಿಸಿ 15ನೇ ದಿನ ಪರಿಶೀಲಿಸಿ 16ನೇ ದಿನವೇ ಮಂಜೂರಾತಿ ಆಗಿದೆ. ಇದು KADB ಚರಿತ್ರೆಯಲ್ಲಿ ದೊಡ್ಡ ಪ್ರಮಾದ ಅನ್ನೋದನ್ನು ಇಲ್ಲಿ BJP ಒತ್ತಿ ಹೇಳ್ತಾ ಇದೆ. ಸೊ ದಟ್ ಇಲ್ಲಿ ಯಾರೆಲ್ಲ ಪಾತ್ರವನ್ನು ವಹಿಸಿದ್ದಾರೆ, ಈ ಹಗರಣದಲ್ಲಿ ಯಾರೆಲ್ಲ ಪಾಲನ್ನು ಪಡೆದಿದ್ದಾರೆ, ಎಲ್ಲರ ವಿರುದ್ಧನೂ ಕೂಡ ಕ್ರಮ ಆಗಬೇಕು. ಜೊತೆಗೆ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು BJPಯ ಒತ್ತಾಯ, BJP ನಾಯಕರ ಆಗ್ರಹ. ಇದಕ್ಕಾಗಿ ಹೋರಾಟವನ್ನು ಕೂಡ ಮಾಡ್ತೇವೆ ಅನ್ನೋದು BJPಗರ ಈಗ ಒಂದು ಆನ್ಲೈನ್ ಅಜೆಂಡಾ ಅಂತಲೇ ಹೇಳ್ಬೋದು. ಹಾಗಾದರೆ ಇಲ್ಲಿ ಪ್ರಿಯಾಂಕ ಖರ್ಗೆ ರಾಜೀನಾಮೆ ಕೊಟ್ಬಿಡ್ತಾರಾ? ಖಂಡಿತವಾಗ್ಲೂ ಕೊಡೋದಿಲ್ಲ. ಯಾಕೆಂತ ಹೇಳಿದ್ರೆ ಪ್ರಿಯಾಂಕ ಖರ್ಗೆ ಈಗಾಗಲೇ ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕಾನೂನು ಬಾಹಿರವಾಗಿ ಈ ಜಮೀನನ್ನು ಪಡೆದಿಲ್ಲ, ಎಲ್ಲವನ್ನು ಕೂಡ ಕಾನೂನುಬದ್ಧವಾಗಿ ಪಡೆದಿದ್ದೇವೆ. ಇನ್ನು CM ಸಿದ್ದರಾಮಯ್ಯ ಕೂಡ ಖರ್ಗೆ ಬೆನ್ನಿಗೆ ನಿಂತಿದ್ದಾರೆ. ಇಲ್ಲಿ ಕಾನೂನು ಬಾಹಿರವಾಗಿ ಅವರಿಗೆ ಜಮೀನನ್ನು ಕೊಡಲಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ನೈತಿಕತೆ ಎಲ್ಲ ನಮಗೆ ಮಾತ್ರ ಇರಬೇಕಾ ಅಂತಲೂ ಕೂಡ ಇಲ್ಲಿ ಪ್ರಿಯಾಂಕ ಖರ್ಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಸುಮ್ಮನೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿಬಿಟ್ಟು ಹೇಳಿದ ತಕ್ಷಣ ನಾನು ರಾಜೀನಾಮೆ ಕೊಡೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ BJPಯವರು ಏನೆಲ್ಲ ಹಗರಣವನ್ನು ಮಾಡಿದ್ದಾರೆ ನಮಗೆ ಗೊತ್ತಿದೆ. ಹೀಗಾಗಿ CA ಕೋಟದಡಿ ಖರ್ಗೆ ಕುಟುಂಬದವರು ಜಮೀನನ್ನು ಮಂಜೂರು ಮಾಡಿಕೊಂಡಿದ್ದಾರೆ ಅಥವಾ ಅಕ್ರಮವಾಗಿ ಪಡೆದಿದ್ದಾರೆ ಅನ್ನೋದು ಶುದ್ಧ ಸುಳ್ಳು. ಎಲ್ಲವನ್ನು ಕೂಡ ಖರ್ಗೆ ಕುಟುಂಬಕ್ಕಾಗಿ ಯಾವ ನಿಯಮವನ್ನು ಕೂಡ ಬದಲಾವಣೆ ಮಾಡಿಲ್ಲ. ದಲಿತಾಂಬ ಅಂತ ಹೆಸರಿನಲ್ಲಿ ಸರ್ಕಾರದ ಪ್ರಭಾವವನ್ನು ಕೂಡ ಬಳಸಿಕೊಂಡಿಲ್ಲ. ಹೀಗಾಗಿ ನಾವು ಯಾವುದೇ ತಪ್ಪನ್ನು ಮಾಡಲಿಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋದು ಪ್ರಿಯಾಂಕ ಖರ್ಗೆ ಅವರ ವಾದ. ಜೊತೆಗೆ BJPಯವರ ಮೇಲೂ ಕೂಡ ಹಲವು ಕೇಸ್ಗಳಿದ್ದಾವೆ. BS ಯಡಿಯೂರಪ್ಪನವರ ವಿರುದ್ಧವೂ ಕೂಡ ಕೇಸ್ ಇದೆ. ಅವರಿಗೆ ನೈತಿಕತೆ ಅಪ್ಲೈ ಆಗೋದಿಲ್ವಾ? ಮೊದಲು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ ಅನ್ನೋದು ಪ್ರಿಯಾಂಕ ಖರ್ಗೆ ತಮ್ಮ ವಿರುದ್ಧ ಹೋರಾಡ್ತಿರೋರ ವಿರುದ್ಧ ತಿರುಗೇಟಿಗೆ ಒಂದು ಕೊಟ್ಟಂಥ ಸ್ಪಷ್ಟನೆ ಅಂತಲೇ ಹೇಳ್ಬೋದು. ಬಟ್ ಆದರೆ ಇದನ್ನು BJP ಇಲ್ಲಿಗೆ ಬಿಡುವಂಥ ಸಾಧ್ಯತೆ ತುಂಬ ವಿರಳ ಅಂತೇಳಿ ಅನ್ನಿಸ್ತಿದೆ. ಜೊತೆಗೆ ಈಗಾಗಲೇ ರಾಜ್ಯಪಾಲರಿಗೂ ಕೂಡ ದೂರನ್ನು ಕೊಟ್ಟಿರುವಂಥದ್ದು. ಒನ್ಸ್ ಅಗೇನ್ ರಾಜ್ಯಪಾಲರು ಇಲ್ಲೂ ಕೂಡ ತಮ್ಮ ರಾಜಕೀಯ ತಂತ್ರಗಾರಿಕೆಯನ್ನು ಬಳಸಿದ್ದೇ ಹೌದಾದರಲ್ಲಿ ಅಲ್ಲೂ ಕೂಡ ಮತ್ತೆ ಸಂಕಷ್ಟ ಎದುರಾಗ್ತದೆ. ಸೊ ದಟ್ಟು ಇಲ್ಲಿ ಸಿದ್ದರಾಮಯ್ಯನವರ ಬೆನ್ನಲ್ಲೇ ಖರ್ಗೆ ಕುಟುಂಬಕ್ಕೂ ಕೂಡ ಸಂಕಷ್ಟ ಎದುರಾಗೋದ್ರಲ್ಲಿ ಅನುಮಾನ ಇಲ್ಲ. ಆದರೆ ಒಂದು ಯೋಚನೆ ಮಾಡಬೇಕು, ಸಿದ್ದರಾಮಯ್ಯನವರ ಮೇಲೆ ಅಥವಾ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಾಕಷ್ಟು ಭರವಸೆಯನ್ನು ಇಟ್ಕೊಂಡಿದ್ದಂಥ ಜನರು ಈಗ ಸ್ವಲ್ಪ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಈ ರೀತಿಯಾದಂಥ ಸಾಲು ಹಗರಣಗಳು ಹೊರಗೆ ಬರ್ತಾ ಇರುವಂಥದ್ದು. ಜೊತೆಗೆ ಹಗರಣದಲ್ಲಿ ಇವರು ಭಾಗಿ ಆಗಿದ್ದಾರೋ ಆಗಿಲ್ವೋ ಅದು ತನಿಖೆ ನಡೆದ ಮೇಲೆ ಗೊತ್ತಾಗುತ್ತೆ. ಬಟ್ ಆದರೆ ಮೇಲ್ನೋಟಕ್ಕೆ ಇಂತಹ ಹಗರಣದಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನೋದೇ ಬಹುಶಃ ಇವರ ಮೇಲಿರುವಂಥ ನಂಬಿಕೆಗಳು ಕಡಿಮೆ ಆಗೋದಕ್ಕೆ ಕಾರಣ. ಆದರೂ ಕೂಡ ಅಚ್ಚರಿ ಇಲ್ಲ. ಸೊ ದಟ್ಟು ಇಲ್ಲಿ ಕಾಂಗ್ರೆಸ್ ಸರ್ಕಾರದ ನಾಯಕರುಗಳು, ಕಾಂಗ್ರೆಸ್ ಸರ್ಕಾರದ ಸಚಿವರುಗಳು, ಕಾಂಗ್ರೆಸ್ ಸರ್ಕಾರದ ಶಾಸಕರು ಮತ್ತು ಹೈಕಮಾಂಡು ಹಾಗೆಯೇ ಉನ್ನತ ಅಧಿಕಾರದಲ್ಲಿರುವಂತಹ ನಾಯಕರುಗಳು ಎಲ್ಲರೂ ಕೂಡ ಒಂದು ಸಲ ತಮ್ಮ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ಜನರು ನಮಗೆ ಯಾಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ, ನಾವು ಏನು ಮಾಡ್ತಿದ್ದೇವೆ ಅನ್ನೋದನ್ನು ಯೋಚನೆ ಮಾಡದೇ ಇದ್ದರೆ ದೊಡ್ಡ ಅಪಾಯ ಮುಂದೆ ಕಾದಿದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಈ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದರೆ
ಇಲ್ಲಿ ಕೊನೆಗೆ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡಬೇಕಾ ಕೊಡಬಾರ್ದಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಮುಗಿಸ್ತಿದ್ದೇನೆ. ಧನ್ಯವಾದ.